ಹೂವ ತಂದೇನು ನಾನು ಹೂವ ತಂದೇನು ನನ್ನ ಗುರು ರಾಘವೇಂದ್ರರಿಗೆ. ಎಲ್ಲರಿಗೂ ಗುರುವಾರದ ಶುಭಾಶಯಗಳು. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಗುರುವಾರ ರಾಯರ ಪೂಜೆ ಮಾಡಬೇಕು ಅಂತ ಅಂದರೆ ಅದೆಂಥದೋ ಆನಂದ. ಎಷ್ಟು ಜನಕ್ಕೆ ಈ ದಿನ ಕಾಯ್ತಾ ಇರ್ತೀರಾ ಹೇಳಿ. ಗುರುವಾರ ಬಂತು ಅಂದರೆ ಅದೇನೋ ಒಂಥರ ಮನಸ್ಸಲ್ಲಿ ಸಡಗರ, ಸಂಭ್ರಮ, ಇಂಥದೋ ಆನಂದ. ಸರಿ ಅಂತ ಹೇಳಿ ಹಾಗೆ ಬೇಗ ಬೇಗ ತಿಂಡಿನೆಲ್ಲ ಮಾಡಿ ಮುಗಿಸಿ, ಮನೆಯವ್ರಿಗೆಲ್ಲ ಟಿಫನ್ನು ಬೇಕಲ್ಲ, ಸರಿ ಅದನ್ನು ಮಾಡಿ ಮುಗಿಸ್ದೆ. ಅದಾದ ನಂತರ ನಾನು ನೆನ್ನೆನೇ ತೊಗೊಂಬಂದು ಕಟ್ಟಿಟ್ಟ ಮಲ್ಲಿಗೆ ಹಾರವನ್ನು ನನ್ನ ಗುರು ರಾಘವೇಂದ್ರಗೆ ಭಕ್ತಿಯಿಂದ ಅವ್ರಿಗೆ ಅಲಂಕಾರವನ್ನು ಮಾಡಿ ಮನೆ ದೇವರ ದೀಪವನ್ನು ಹಚ್ಚಿ ಮನಸ್ಸಿಗೆ ಅದೆಂಥದೋ ನೆಮ್ಮದಿಯನ್ನು ನಾನು ಕಂಡುಕೊಂಡೆ. ಯಾರಿಗೆಲ್ಲ ಹೇಳಿ, ಗುರುವಾರ ಬಂತು ಅಂದರೆ ಸಾಯಿಬಾಬಾ ಆಗಲಿ ಗುರು ರಾಘವೇಂದ್ರರಾಗಲಿ ಅವ್ರ ಪೂಜೆ ಮಾಡಬೇಕು ಅಂತಂದರೆ ಮನಸ್ಸಲ್ಲಿ ಅದೆಂಥದೋ ಖುಷಿ ರೀ. ಪ್ರತಿದಿನ ಪ್ರತಿಕ್ಷಣ ಅವರ ಹೆಸರನ್ನೇ ಮನಸ್ಸಲ್ಲಿ ಸ್ಮರಿಸೋ ಎಷ್ಟು ಜೀವಿಗಳಿಗೆ ಅವ್ರ ಹೆಸರು ಹೇಳ್ತಿದ್ದಂಗೆ ಅದೆಂಥದೋ ಚೈತನ್ಯ, ಹೌದಾ ಅಲ್ವಾ? ಭಗವಂತನ ಹತ್ರ ಇನ್ನೇನು ನಾವು ಕೇಳೋಕ್ಕಾಗತ್ತೆ. ಭಗವಂತ ನಿನ್ನದೊಂದು ಆಶೀರ್ವಾದ ಸದಾ ಜೊತೆಗಿರಲಿ ಅಂತ ಹೇಳಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಅಷ್ಟೇ ಸಾಕು. ಆ ಭಗವಂತ ಎಲ್ಲವನ್ನೂ ಒಲಿಸ್ತಾನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.